ಯಾವ ಡಿಕೆನೂ ಇದೆ, ಚಪ್ಪಲಿ ಹೊಡಿಬೇಡಿ, ಏನು ಮಾಡ್ಬೇಡಿ, ಸಾಕು. ಇದ್ದಿನ ಕಿತ್ತಿದ್ರೆ ಸಾಕು. ಆಗ್ಬಿಡಲ್ಲ ಬೇಕಾಗಿರೋ ಸುಮ್ಮನೆ ಒಂದು ವೇಳೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೆ, ನನ್ನೆಲ್ಲ ಸಹೋದರರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮುಖಂಡರೇ, ಸ್ನೇಹಿತರೆ, ಇದೊಂದು ದೊಡ್ಡವಳಿಯ ಇತಿಹಾಸಕ್ಕೆ ಇದೊಂದು ದೊಡ್ಡ ಸಾಕ್ಷಿ ದಿನ. ಇವತ್ತು ನಾನು ರಾಜಭವನದಲ್ಲಿ ದೊಡ್ಡವಳಿ ಕೆಂಪೇಗೌಡರ ಮಗ ಡಿ.ಕೆ. ಶಿವಕುಮಾರ್, ನಿಮ್ಮ ಸಹೋದರ, ನಿಮ್ಮ ಅಣ್ಣ, ನಿಮ್ಮ ಮಗ, ನಿಮ್ಮ ಬಂಧು ಅವತ್ತೇನು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಆ ಗೌರವ ನನಗೆ ಅಲ್ಲ, ಇಡೀ ಕನಕಪುರ ತಾಲೂಕಿನಲ್ಲಿ, ಇಡೀ ರಾಜ್ಯದಲ್ಲಿ, ಈ ದೊಡ್ಡವಳ್ಳಿ ಮತ್ತು ಉಳಿಯಂಬಲ್ಲಿ ಹೋಬಳಿ ಜನತೆಗೆ ಆ ಗೌರವ ಸೇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನಾನು 85ರಿಂದ ವಿಧಾನಸಭೆಗೆ ನಿಂತಾಗ, ತಿರುಗಾ ಜಿಲ್ಲಾ ಪಂಚಾಯತಿ ನಿಂತಾಗ, ಇವತ್ತು ನಮ್ಮ ಡಿ.ಕೆ. ಶಿವಲಿಂಗೇಗೌಡರು ಇಲ್ಲ, ಪುರಸಭೆಗೌಡರು ಇಲ್ಲ, ಮರೇಗೌಡರು ಇಲ್ಲ, ನಮ್ಮ ದೇವರೂಪೇಗಿ, ನಮ್ಮ ಸೋಮರಾಜ್ ಇಲ್ಲ, ಕರಿಯಪ್ಪ ಇಲ್ಲ, ಅನೇಕ ಹಿರಿಯರೆಲ್ಲ ಇವತ್ತು ಇಲ್ಲೇ ಇರ್ಬೋದು. ಆದ್ರೆ ಎಲ್ಲ ಕೂಡ ತ್ಯಾಗವನ್ನು ಮಾಡಿ ನನಗೆ ಬೆನ್ನೆಲುಬಾಗಿ ನಿಂತುಕೊಂಡು, ನನಗೆ ಆಶೀರ್ವಾದ ಮಾಡಿ, ನಿಮ್ಮನ್ನೆಲ್ಲ ಒಟ್ಟೆ ನಿಂತ್ಕೊಂಡೋಗಿ ಎಲ್ಲ ಜಾತಿ, ಎಲ್ಲ ಧರ್ಮದ ಜನರು ಈ ಡಿ.ಕೆ. ಶಿವಕುಮಾರ್ ನಮ್ಮ ಮನೆ ಮಗ ಅಂತೇಳಿ ನೀವೆಲ್ಲ ನನಗೆ ಸಾಕಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದೀರಿ. ಇವತ್ತು ನಾನು ಬಂದಿರೋದು ನಾನೊಬ್ಬ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದಿಲ್ಲ. ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇವತ್ತು ರಾಜ್ಯದ ಒಂದು ದೊಡ್ಡ ಸ್ಥಾನದಲ್ಲಿ ನಾನಿದ್ದು ಕೂಡ ನಿಮ್ಮೂರಿನ ಮಗ ಈ ಡಿ.ಕೆ. ಶಿವಕುಮಾರ್, ನಿಮ್ಮ ಯಾರು ಕೂಡ ಮನೆಗೆ ಹೋಗ್ತೀವಿ. ಈಗಾಗಲೇ ಸುರೇಶ್ ಕ್ಷೇತ್ರಕ್ಕೆ ನನ್ನನ್ನ ಬಿಜೆಪಿಯವರು ಜೈಲು ಕಳಿಸಿದಾಗ ನಿಮಗೆ ಗೊತ್ತಿತ್ತು ಈ ಡಿ.ಕೆ. ಶಿವಕುಮಾರ್ ಯಾವ ತಪ್ಪು ಕೂಡ ಮಾಡಿಲ್ಲ ಅಂತೇಳಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮೂರಿನ ಗೌರವಕ್ಕೆ, ನಮ್ಮೂರಿನ ಗೌರವಕ್ಕೆ ಯಾವುದನ್ನು ನಾನು ಈ ಕ್ಷೇತ್ರದ ಜನತೆ ಗೌರವಕ್ಕೆ ಧಕ್ಕೆಯನ್ನು ತರುವಂತ ಕೆಲಸ ಮಾಡಲಿಲ್ಲ. ಆದರೆ ರಾಜಕೀಯವಾಗಿ ದೊಡ್ಡ ಷಡ್ಯಂತ್ರ ನಡೆಯಿತು. ಆದರೂ ನೀವು ಪ್ರಾರ್ಥನೆ ಮಾಡಿದ್ರಿ, ನೀವು ಹರಕೆ ಕಟ್ಕೊಂಡ್ರಿ, ನೀವು ಹೋರಾಟವನ್ನು ಮಾಡಿದ್ರಿ, ನನಗೆ ಒಳ್ಳೇದಾಗಬೇಕು ಅಂತೇಳಿ ಪ್ರತಿಯೊಂದು ಮನೆಯವರು ಕೂಡ ಬಯಸಿ ನನ್ನನ್ನ ಕಳೆದ ಚುನಾವಣೆಯಲ್ಲಿ ಕೂಡ ಈ ಸಂದರ್ಭದಲ್ಲಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿ ಈ ಅಧಿಕಾರ ಪಡಲಿಕ್ಕೆ ತಾವೆಲ್ಲ ಕಾರಣಕರ್ತರಾದ್ರಿ. ನನಗೆ ಅಧಿಕಾರ ಸಿಕ್ತು. 136 ಜನ ಆಯ್ಕೆ ಆದ್ರು ಈ ರಾಜ್ಯದಲ್ಲಿ. ನನ್ನ ಮೇಲೆ ವಿಶ್ವಾಸವಿಟ್ಟು ನಾನು, ಸಿದ್ದರಾಮಯ್ಯರು ಮತ್ತು ಅನೇಕ ಎಲ್ಲ ಮುಖಂಡಗಳೆಲ್ಲ ಒಟ್ಟು ಸೇರಿ ನಮ್ಮ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಅಧಿಕಾರ ಸಿಕ್ತು. ಒಂದಷ್ಟು ದಿನ ಲೇಟ್ ಆಗಿರ್ಬೋದು, ಆದ್ರೂ ಕೂಡ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರೆಲ್ಲ ಸೇರಿ ಅಧಿಕಾರ ಹಂಚಿಕೆ ಪ್ರಾಮಾಣಿಕದಿಂದ ಏನು ನಾವು ಮಾಡಿಕೊಟ್ಟಿದ್ದೇವೆ, ನುಡಿದಂತೆ ನಡೀಬೇಕಾಗಿದೆ ಅಂತ ಹೇಳಿ ಇವತ್ತು ಅಧಿಕಾರವನ್ನು ಕೊಟ್ಟು ಇಡೀ ರಾಜ್ಯ, ಇವತ್ತು ನೀವು ಡಿ.ಕೆ. ಅಂತ ಹೇಳ್ತೀರಿ, ಡಿ.ಕೆ. ಅಂದ್ರೆ ಯಾರು? ದೊಡ್ಡವಳ್ಳಿ ಕೆಂಪೇಗೌಡ ಮಗ ಶಿವಕುಮಾರ್ ಅದನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಟಿವಿ ನೋಡ್ತಾ ಇದ್ದೆ ಒಂದು 4-5 ದಿನದಲ್ಲಿ. ಎಲ್ಲ ಮಾಧ್ಯಮದವರೆಲ್ಲ ನಮ್ಮ ಊರಲ್ಲಿ ಬಂದು ಹೆಣ್ಮಕ್ಳಿಗೆ, ಅಂಗಡಿಯವರಿಗೆ, ಯುವಕರಿಗೆಲ್ಲ ಕೂಡ ಕೇಳ್ತಾ ಇದ್ರು, ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ರಿ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನ್ನ ತಾಯಂದಿರು, ಯುವಕರು, ಹಿರಿಯರು ಎಲ್ಲ ಇಡೀ ಹೋಬಳಿ ಜನ ಒಂದು ಆಶೀರ್ವಾದ ಮಾಡಲಿಕ್ಕೆ ತಾವು ಬಂದಿದ್ದೀರಲ್ಲ, ನಾನು ಎಷ್ಟು ಧನ್ಯ, ಎಷ್ಟು ಪುಣ್ಯವಂತ, ಎಷ್ಟು ಭಾಗ್ಯವಂತ. ಅನ್ನೋದಕ್ಕೆ ಆ ಭಾಗ್ಯವಂತದ ಶಕ್ತಿ ನಾನೊಬ್ಬ ಮಾತ್ರ ಅಲ್ಲ, ನಿಮಗೂ ಆ ಶಕ್ತಿ ದೊರಕಬೇಕು, ನಿಮಗೂ ಸಿಗಬೇಕು, ನಿಮ್ಮ ಹೆಸರು, ನಿಮ್ಮ ಗೌರವವನ್ನು ನಾನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿ ಬಂದ್ರೆ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಹೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ನಮಸ್ಕಾರ ಹೇಳಲಿಕ್ಕೆ ಬಂದಿದ್ದೇನೆ. ನೀವು ಕೊಟ್ಟಂತ ಶಕ್ತಿ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರತಿಯೊಂದು ಹೆಜ್ಜೆಗೂ ಹೆಜ್ಜೆಯನ್ನು ಇಟ್ಟಿದ್ದೇನೆ.
ಪ್ರತಿ ಕಷ್ಟದಲ್ಲೂ ನನ್ನ ಜೊತೆಯಲ್ಲಿದ್ದೀರಿ, ಪ್ರತಿ ಚುನಾವಣೆಯಲ್ಲಿ ಓಟ್ ಕೊಟ್ಟಿದ್ದೀರಿ. ಏನೇ ದೊಡ್ಡ ಕುತಂತ್ರ ಮಾಡಿದ್ರು ಕೂಡ ಬಿಜೆಪಿಯವರು ದಳದವರು ಎಲ್ಲ ಸೇರಿ ಯಾವ ಕುತಂತ್ರ ಮಾಡಿದ್ರು ಕೂಡ ನೀವು ಯಾವುದಕ್ಕೂ ಕೂಡ ಚಕ್ರು ಇಲ್ಲ, ಪಕ್ರು ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಜನತಾದಳ ಬಿಜೆಪಿ ಯಾರೇ ಇರಲಿ ಅವ್ರು ಹೇಳ್ತಾ ಇದ್ದೀನಿ, ನನ್ನ ಮನೆ ಮಕ್ಕಳು, ನನ್ನ ಕುಟುಂಬದ ಮಕ್ಕಳು ಎಲ್ಲರೂ ಕೂಡ ಸೇರಿದೆ. ಇವತ್ತು ನಾನು ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ನಮ್ಮ ಅಪ್ಪ ಅಮ್ಮ ಸೇರಿಸಿದ್ರು. ಇವತ್ತು ನನ್ನ ತಪ್ಪು ನನಗೆ ಆದಂತಹ ಸಮಸ್ಯೆಯಿಂದ ಜನ ವಲಸೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಏನು ನಮ್ಮ ಶಾಲೆ ಇದೆ, ಆ ಶಾಲೆಗೆ ನನ್ನ ಸ್ವಂತ ಜಮೀನನ್ನು ಕೊಟ್ಟು ಏನು ಆಸ್ತಿಯನ್ನು ನಾವು ಬಿಟ್ಟಿದ್ದೇವೆ ಅದಕ್ಕೂ ಕೂಡ ಇದ್ದಿದ್ದಂತ ನಮ್ಮ ವರ್ಷದಿಂದ ಜಮೀನನ್ನು ಕೊಟ್ಟು ಇವತ್ತು ನಮ್ಮ ಮಕ್ಕಳಿಗೆ, ನನಗೆ ಯಾವುದು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕಿದೆ ಅದೇ ವಿದ್ಯಾಭ್ಯಾಸ ನನ್ನ ಮಕ್ಕಳಿಗೂ ಕೊಡಬೇಕು ಅಂತ ಹೇಳಿ ಇವತ್ತು ನಾನು ಈ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅಕ್ಷರ ಆಶಯ ಆರೋಗ್ಯ ಇವೆಲ್ಲ ಕೂಡ ಕಾಪಾಡಬೇಕು. ಅದಕ್ಕೆ ಕನಕಪುರದಲ್ಲಿ ಯಾರು ಕೂಡ ಮುಂದಕ್ಕೆ ಬೆಂಗಳೂರು ಹೋಗಬಾರದು ಆರೋಗ್ಯ ದೃಷ್ಟಿಯಿಂದ ಅಂತ ಹೇಳಿ ಕನಕಪುರದಲ್ಲಿ ಸುಮಾರು 800 ಕೋಟಿ ರೂಪಾಯಿ ವೆಚ್ಚದ ಒಂದು ಮೆಡಿಕಲ್ ಕಾಲೇಜು ಮತ್ತು 800 ಬೆಡ್ಡಿನ ಹಾಸ್ಪಿಟಲ್ ಮಾಡಬೇಕು ಅಂತ ಹೇಳಿ ಈ ಕೊನೆಯಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡುವಂತ ಕಾರ್ಯಕ್ರಮ ಕೂಡ ಈಗಾಗಲೇ ನಾನು ಹಮ್ಮಿಕೊಂಡಿದ್ದೇನೆ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಋಣ ತೀರಿಸಬೇಕು. ಭೀಷ್ಮ ಧರ್ಮರಾಯಗಳು ಮಾತಾಡ್ತಾನೆ, ನೀ ಋಣವನ್ನು ತೀರಿಸಬೇಕಾದ್ರೆ ತಂದೆ ತಾಯಿ ಋಣ, ಗುರುದೇವ ಋಣ, ದೇವರ ಋಣ, ಸಮಾಜದ ಋಣ. ಈ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕು ಅಂತೇಳಿ. ಹಾಗೆ ಈ ಊರಿನಲ್ಲಿ ಎಷ್ಟು ದೇವಾಲಯಗಳಿದೆ, ಎಷ್ಟು ಶಿಕ್ಷಣ ಇದೆ. ಈ ಊರು ನೀವೆಲ್ಲ ಎಷ್ಟೋ ಜನ ಹಿರಿಯಿದ್ದೀರಿ, ಈ ಊರು ಹೆಂಗಿತ್ತು ಈಗ ಹಂಗಿದೆ. ಇವತ್ತು ಟೌನ್ಗಿಂತ ಯಾವ ಕಡಿಮೆ ಕೂಡ ಇಲ್ಲ. ಕುಡಿಯೋ ನೀರಿರ್ಬೋದು, ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಎಲ್ಲ ವ್ಯವಸ್ಥೆ ಕೂಡ ಏನೆಲ್ಲ ಬೇಕು ಆ ವ್ಯವಸ್ಥೆ ಎಲ್ಲ ಕೂಡ ಈಗಾಗಲೇ ನಾನು ಮಾಡಿಕೊಟ್ಟಿದ್ದೇನೆ. ವಿದ್ಯುತ್ ಶಕ್ತಿ ವಿಚಾರ ಇರ್ಬೋದು, ನಾನು ಒಂದು ಅಂತ ಹೇಳಂಗಿಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ಬದುಕನ್ನ ಹಸಿರು ಮಾಡಲಿಕ್ಕೆ ಇವತ್ತು ಕನಕಪುರ ರೋಡ್ ಕೆಲವೆಲ್ಲ ಬೇಜಾರಾಗಿರ್ಬೋದು, ಆದ್ರೆ ರೋಡ್ ಅಗಲೀಕರಣ ಮಾಡ್ಬೇಕಾದ್ರೆ ನಿಮ್ಮ ಆಸ್ತಿ ಮೌಲ್ಯ ಎಷ್ಟು ಜಾಸ್ತಿ ಆಯ್ತು. ಇದು ಬೆಂಗಳೂರು ನಗರಕ್ಕೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡ್ತಿದ್ದಾರೆ. ನಾವೆಲ್ಲ ಮೂಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಬೆಂಗಳೂರು ಗ್ರಾಮಾಂತರ ಇತ್ತು. ಆಮೇಲೆ ಕುಮಾರಸ್ವಾಮಿ ಬಂದಾಗ ಅದನ್ನ ರಾಮನಗರ ಅಂತ ಸೇರಿಸಿದ್ರು. ಇದು ನಮ್ಮ ಹಕ್ಕು. ಈ ಡಿ ಕೆ ಶಿವಕುಮಾರ್ ಅಂತ ಬದಲಾವಣೆ ಮಾಡ್ಕೊಂಡು ಸಾಧ್ಯನಾ? ತಂದೆ ಹೆಸರು ಬದಲಾವಣೆ ಮಾಡ್ಕೊಂಡು ಸಾಧ್ಯನಾ? ಬದಲಾವಣೆ ಮಾಡ್ಕೊಂಡು ಸಾಧ್ಯನಾ? ಅದು ನಮ್ಮ ಹುಟ್ಟು ಜಿಲ್ಲೆ ಬೆಂಗಳೂರು ಜಿಲ್ಲೆ. ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋಕೆ ನಿಮ್ಗೆಲ್ಲರೂ ಕೂಡ ಗೌರವ ಬರ್ತದೆ. ನಿಮ್ಮ ಆಸೆಗಳು ಎಷ್ಟಿತ್ತು, ಈಗ ಎಷ್ಟಾಗಿದೆ? ಬರೀ ಒಂದು ತೀರ್ಮಾನಕ್ಕೆ ಈ ಮಾಡ್ತಿರುವಂತ ಅಭಿವೃದ್ಧಿಗೆ ನಿಮ್ಮ ಆಸ್ತಿ ಮೌಲ್ಯಗಳು ಇವತ್ತು ಹೆಚ್ಚಾಗಿದೆ. ನಿಮ್ಮ ಎಲ್ಲರೂ ಜೋಗುಣ ದುಡ್ಡಾಗಿ ಖಾತೆ ಇರ್ಬೋದು, ಆದ್ರೆ ನಿಮ್ಮ ಆಸ್ತಿ ಮೌಲ್ಯಗಳನ್ನ ಯಾವ ರೀತಿ ಮಾಡಬೇಕು, ನಿಮ್ಮ ಆಸ್ತಿ ದಾಖಲೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲ ಕೂಡ ವ್ಯವಸ್ಥೆಯನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಡೀ ರಾಜ್ಯಕ್ಕೆ ದೊಡ್ಡಹಳ್ಳಿಯವರು ಅಂತಂದ್ರೆ, ಕನಕಪುರ ತಾಲೂಕು ಅಂತಂದ್ರೆ ಇಡೀ ದೇಶ ನೀವೆಲ್ಲ ಹೋಗಿ ಹೀಗೆ ಕ್ಷೇತ್ರ ಅಂತಂದ್ರೆ ನಿಮ್ಗೆ ಆದಂತ ಒಂದು ಗೌರವ ಇವತ್ತು ರಾಜ್ಯದ ಜನತೆ ಕೊಡೋರಿದ್ದೀರಿ. ಇವತ್ತು ಆ ಶಕ್ತಿ, ಆ ಬಿರುದು ನನ್ನದಲ್ಲ, ನಿಮ್ಮದು ಅಂತ ಹೇಳಿಕೊಡ್ತೇನೆ. ಯುವಕರು ಕೇಳ್ಕೊಳ್ಳೋ ವಿಷಯ, ಇನ್ನು ಯಾರೇ ಧರ್ಮವರು ಇರಲಿ, ಬಿಜೆಪಿ ಇರಲಿ, ಯಾವ ಗಲಾಟೆಗೂ ಹೋಗ್ಬಾರ್ದು, ಶಾಂತಿಯಿಂದ ಇರಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತರಬೇಕು. ನನ್ನ ಮನೆ ಬಾಗಿಲು ತೆರೆದಿದೆ, ಅಧಿಕಾರ ಬಂದಿದೆ. ಅಧಿಕಾರ ಬಂದಿರೋದು 4 ಜನಕ್ಕೆ ಸಹಾಯ ಮಾಡಕ್ಕೆ. ಅವರು ಓಟ್ ಹಾಕೋದು ಬಿಡೋದು ಅವ್ರ ಆತ್ಮಸಾಕ್ಷಿ ಬಿಟ್ಬಿಡಿ ನೀವು. ಆದ್ರೆ ಎಲ್ಲರೂ ಕರ್ಕೊಳ್ಳಿ, ಎಲ್ಲರನ್ನೂ ಸೇರಿಸ್ಕೊಳ್ಳಿ. ಎಲ್ಲರಿಗೂ ನಮ್ಮ ಕೈಲಾದಂತ ಶಕ್ತಿಯಲ್ಲಿ ಏನ್ ಮಾಡಕ್ ಸಾಧ್ಯನೋ ನಾನು ಸುರೇಶ್ ಕೂತ್ಕೊಂಡು ಈ ದೊಡ್ಡಹಳ್ಳಿಗೆ ಮತ್ತು ಕನಕಪುರ ಕ್ಷೇತ್ರಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಆ ಪ್ರಯತ್ನವನ್ನ ಮಾಡ್ತೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಬಂದಿದ್ದೀರಿ, ನನ್ನ ಮಗನಾಗಿ ಬೆಳೆಸಿದ್ದೀರಿ, ಇಡೀ ರಾಜ್ಯಕ್ಕೆ ಗೌರವ ತರೋ ರೀತಿಯಲ್ಲಿ ಮಾಡಿದ್ದೀರಿ. ಇವತ್ತು ನಮ್ಮ ಅನೇಕ ಹಿರಿಯರು ನಮ್ಮ ಜೊತೆಗಿಲ್ಲ, ನನಗೆ ಪೋಷಿಸಿದಂತ ಅನೇಕ ಎಲ್ಲ ವಟಾರಗಳಲ್ಲಿ ಎಲ್ಲ ಜಾತಿಯರು ಕೂಡ ಸುಮಾರು 100 ಜನ ನಾಯಕರು ಕಳೆದ 40 ವರ್ಷದಿಂದ ನನಗೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ. ಅದನ್ನ ಅವರ ಮಾಡಿದಂತ ತ್ಯಾಗನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯುವಕರಿದ್ದೀರಿ, ಬಹಳ ಜನ ಯುವಕರು ಉತ್ಸಾಹ. ಎಷ್ಟೋ ಜನ ನಾನು MLA ಆದಾಗ ನೀವು ಯಾರು ಹುಟ್ಟೇ ಇರಲಿಲ್ಲ, ಅಷ್ಟು ಯುವಕರಿದ್ದೀರಿ. ನಾನು ರಾಜಕಾರಣದಿಂದಾಗ ಎಷ್ಟೋ ಜನ ನೀವು ನಿಂತಿರಲಿಲ್ಲ. ಸೊ ನಮ್ಮ ಜಿಲ್ಲಾ ಪಂಚಾಯತ್ ಎಷ್ಟೋ ಜನ ನೀವು ಇರಲಿಲ್ಲ. ಆದ್ರೂ ಕೂಡ ನಿಮ್ಗೆಲ್ಲ ರಾಜಕೀಯದ ಪ್ರಜ್ಞೆ ಇದೆ.
ಬುದ್ಧಿವಂತಾಗಿದ್ದೀರಿ, ವಿದ್ಯಾವಂತಾಗಿದ್ದೀರಿ, ಹುಷಾರಾಗಿರಿ. ಹುಷಾರಾಗಪ್ಪ, ಇಬ್ಬರು ಹುಷಾರು, ಯಾರು ಹುಷಾರಾಗಿರಿ. ಗಲಾಟೆ ಏನಾದ್ರು ಮಾಡ್ಕೊಂಡ್ರೆ ಇದೊಂದು ಪೊಲೀಸ್ ಸ್ಟೇಷನ್ ಓಪನ್ ಮಾಡಿಸ್ಬಿಡ್ತೀನಿ. ನಿಮ್ಗೆ ಅವಕಾಶ ಕೊಡಕ್ ಹೋಗ್ಬೇಡಿ. ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಇರಬೇಕು, ಎಲ್ಲರೂ ಸೇರಿಸ್ಬೇಕು. ಮುಂದಕ್ಕೆ ನಾನು ಏನಾಗಬೇಕು ಆ ಕೆಲಸವನ್ನ ನಿಮ್ಗೆಲ್ಲ ಕೂಡ ಮಾಡ್ತೀನಿ. ನಿಮ್ ಗೌರವನ ಪ್ರಾಮಾಣಿಕೆಗೆ ನಿಮ್ ಊರಿನ ಗೌರವ ಉಳಿಸಿರ್ತಾನೆ, ತಾಲೂಕಿನ ಸ್ವಾಭಿಮಾನ ಉಳಿಸಿರ್ತಾನೆ. ನೋಡಿ, ಯಾರು ಬೆಂಗಳೂರು ಬಂದು ಭೇಟಿ ಮಾಡೋಕೆ ಕಷ್ಟ ಆಗ್ತದೆ. ನಾನೇ ನೀವು ಬರೋದು ಬೇಡ, ಎಲ್ಲ ಓಡಾಡಿಕೊಂಡು ಹುಡುಗಿಸ್ಕೊಂಡು ಬರೋದು ಬೇಡ. ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡಿ ನಿಮ್ಗೆ ನಮಸ್ಕಾರ ತಿಳಿಸೋಣ, ನಿಮ್ಮ ಆಶೀರ್ವಾದ ಪಡ್ಕೊಳ್ಳೋಣ ಅಂತೇಳಿ ನಾನು ಇಲ್ಲಿಗೆ ನಿಮ್ಮ ಮಾಲಿಗೆ ನಮ್ಮ ಊರಿಗೆ ಬಂದಿದ್ದೇನೆ. ಬಹಳ ಸಂತೋಷ ಆಯ್ತು. ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಮತ್ತೆ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಿ ನಮಸ್ಕಾರ. ಎಲ್ಲ ನನ್ನ ತಂದೆ ತಾಯಂದಿರಿಗೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಏನಾಯ್ತು ಸಾಯಂಕಾಲ ಬಂದು ಸುಮ್ಮನೆ ಇರ್ತೀರಾ? ನಮ್ಮ ನಿಮ್ಮ ಅಗ್ರಿಮೆಂಟ್ ಯಾರು ಮಾತಾಡಂಗಿಲ್ಲ, ಆಗೋಲ್ಲ. ಬೆಳಗ್ಗೆಯಿಂದ ಕಡ್ಲಿಪುರ, ತಲಗಟ್ಪುರ, ಆರೋಳ್ಳಿ, ಯಜ್ಞಮ್ಮ ದೇವಸ್ಥಾನ, ಕೋಡಹಳ್ಳಿ, ಉಣಸನಹಳ್ಳಿ, ಕೊಳಗನಹಳ್ಳಿ, ದೊಡ್ಡಹಳ್ಳಿ, ಮುಕುಂದ, ಮುಳ್ಳಹಳ್ಳಿ ಎಲ್ಲ ಮುಗಿಸಿ ಬಂದಿದ್ದೇನೆ. ಜನ ನೀವೆಲ್ಲ ಸೇರಿ ಯಾರು ನನ್ನ ಸಾಕಿದ್ದೀರಿ, ಯಾರು ಬೆಳೆಸಿದ್ದೀರಿ, ಯಾರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿದ್ದೀರಿ, ನೀವೆಲ್ಲ ಇಷ್ಟು ದೊಡ್ಡ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ದೀರಿ. ನಾನು ನೀವೆಲ್ಲ ಬಹಳ ಜನ ಬೆಂಗಳೂರಿಗೆ ಬರಬೇಕು ಅನ್ನೋದು ಎಲ್ಲರ ಆಸೆ. ಆದ್ರೆ ನನ್ನ ಭೇಟಿ ಮಾಡಕ್ಕೆ ಕೆಲವು ನಾಯಕರುಗಳಿಗೆ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನೇ ಈ ಭಾನುವಾರ ಇಟ್ಬಿಟ್ಟು ಸುಮಾರು 20 ಕಡೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನಿಮ್ಮನ್ನು ಭೇಟಿ ಮಾಡೋಣ ಅಂತ ಹೇಳಿ ನಾನು ಇಲ್ಲಿಗೆ ಖುದ್ದಾಗಿ, ಕೆಲವು ತಾಯಂದಿರು ಬರೋಕ್ಕಾಗುದಿಲ್ಲ, ಕೆಲವು ಹಿರಿಯರು ಬರೋಕ್ಕಾಗುದಿಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಸ್ಮರಿಸ್ಕೊಳ್ಳಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇದು ನಮ್ಮ ಗಡಿಯಪ್ಪನವರು ಸ್ಪರ್ಧೆ ಮಾಡಿದಂತ ಕ್ಷೇತ್ರ, ಗುರುದಾಸ್ ಅವರು ಸ್ಪರ್ಧೆ ಮಾಡಿದಂತ ಕ್ಷೇತ್ರ, ಶಿವಲಿಂಗೇಗೌಡರು ಸ್ಪರ್ಧೆ ಮಾಡಿದಂತ ಕ್ಷೇತ್ರ. ಅವ್ರದೆಲ್ಲ ಆದ್ಮೇಲೆ ನನ್ನನ್ನ 8 ಬಾರಿ ಸತತವಾಗಿ ವಿಧಾನಸೌಧಕ್ಕೆ ಕಳಿಸಿ ಇವತ್ತು ನೀವೆಲ್ಲ ಸೇರಿ ನನ್ನನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ದೊಡ್ಡ ಮಾರೇಗೌಡರು ಇರ್ಬೋದು, ಗುರುಮಾರೇಗೌಡರು ಇರ್ಬೋದು, ಹರಿಹರ್ ಬಸವರಾಜ್ ಇರ್ಬೋದು, ನಮ್ಮ ಸಾತೂರ್ ಬಸವರಾಜ್ ಇರ್ಬೋದು, ಸಾತೂರ್ ರಾಜಶೇಖರ್ ಇರ್ಬೋದು, ಇವತ್ತು ಅನೇಕ ನಾಯಕರುಗಳು, ನಮ್ಮ ವೆಂಕಟರೆಡ್ಡಿ ಜವರಪ್ಪ ಇರ್ಬೋದು, ಹೋಳಿ ಶ್ರೀಧರ್ ಇರ್ಬೋದು, ಇನ್ನು ಅನೇಕರೆಲ್ಲ ನಾಯಕರುಗಳು. ಬಸವರಾಜ್ ಅಂತ ಸಾತೂರ್ ಬಸವರಾಜ ರಂಗಾರಯ್ಯ ಇವತ್ತು ಅವ್ರ ಮಗಳು ಮಾತಾಡ್ತೇನೆ. ಇವತ್ತು ಅವರೆಲ್ಲ ಇದ್ದಿದ್ರೆ ಎಷ್ಟು ಆನಂದ ಪಡ್ತಿದ್ರು. ಯಾಕೆಂದ್ರೆ ಕಮಿಷನ್ ಅಲೆ ಹಾಕಿ ನಮ್ಮ ಸಾತೂರ್ ಶಿವಣ್ಣವರು, ಈ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಕೊಟ್ಟಂತವ್ರು ಶಿವಣ್ಣವ್ರ ಕುಟುಂಬದವರು, ಅವರೆಲ್ಲ ಇವತ್ತು ಬದುಕಿದ್ರೆ ಎಷ್ಟು ಆನಂದ ಪಡ್ತಿದ್ರು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಇವತ್ತು ಅನೇಕರು ಕೂಡ ನನ್ನ ಜೊತೆ ಕೆಲವು ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿದ್ದಾರೆ, ಸೊಸೈಟಿ ಡೈರೆಕ್ಟರ್ ಆಗಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ನೀರು, ಗೊಬ್ಬರ, ಊಟ, ತಿಂಡಿ, ಧೈರ್ಯ, ಶಕ್ತಿ ಎಲ್ಲ ಕೂಡ ಕೊಟ್ಟು ಈ ಮಟ್ಟಕ್ಕೆ ಬಿಡಿಸಿದ್ದಾರೆ. ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಬಹುಶಃ ನಮ್ಮ ಸಾತೂರು ಹೋಬಳಿ ರಾಮನಗರಕ್ಕೆ ಸೇರ್ತಾ ಇತ್ತು. ಆ ಒಂದು ಕಾಲದಲ್ಲಿ ನಮ್ಮ ಜಯರಾಮು, ಶ್ರೀಕಂಠ ಅವರೆಲ್ಲ ಸೇರಿ ನನ್ನ ಹತ್ರ ಗಲಾಟೆ ಮಾಡಿದ್ರು. ನಮ್ಮ ಶಂಕರ, ಈ ಶಂಕರ ಹುಡುಗರೆಲ್ಲ ಕೆಲವೆಲ್ಲ ಸೇರಿ, ಅಷ್ಟ ಹುಡುಗರು ಎಲ್ಲ ಸೇರಿ ಗಲಾಟೆ ಮಾಡಿದ್ರು, ನೀವು ಉಳಿಸ್ಕೊಳ್ಳೇಬೇಕು ಅಂತೇಳಿ. ನಮ್ಮ ಮನೆಯಲ್ಲಿ ಶಿವಕುಮಾರ್ ಅಷ್ಟೇ ಎಲ್ಲ ಗಲಾಟೆ ಮಾಡಿದ್ರು, ಏನಾದ್ರು ಮಾಡಿ ಸಾತೂರು ಉಳಿಸ್ಕೋಬೇಕು ಅಂತೇಳಿ. ಆ ಒಂದು ಕಾಲದಲ್ಲಿ ನಾನು ಹೋರಾಟವನ್ನು ಮಾಡಿ ಈ ಹೋಬಳಿನ ಉಳಿಸ್ಕೊಂಡಿದ್ದೀನಿ. ಉಳಿಸ್ಕೊಂಡು ಆ ಸಂದರ್ಭದಲ್ಲಿ ನೀವೆಲ್ಲ ಅತಿ ಹೆಚ್ಚು ನನಗೆ ಓಟನ್ನು ಕೂಡ ಕೊಟ್ರಿ. ಈಗೂ ಕೂಡ 1,23,000 ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದ್ವಿ. ಇವತ್ತು 136 ಸೀಟ್ ಬಂತು. ನಾನು ಬಂದು ನಿಮ್ಗೆ ಓಟ್ ಕೇಳಕ್ ಆಗ್ಲಿಲ್ಲ. ನಾನು ಓಟ್ ಕೇಳಕ್ ಆಗ್ಲಿಲ್ಲ ನಿಮ್ಗೆ. ನಾನು ಎಲ್ಲ ಇಡೀ ರಾಜ್ಯನ ಪ್ರವಾಸ ಮಾಡಬೇಕಾದಂತ ಅನಿವಾರ್ಯತೆ ಬಂತು. ಇಡೀ ರಾಜ್ಯ ಸುಡಬೇಕಾದಂತ ಅನಿವಾರ್ಯತೆ ಬಂತು. ಆದ್ರೂ ಕೂಡ ನೀವೆಲ್ಲ ನನ್ನ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ನೀವು ಸಹಕಾರ ಮಾಡಿದ್ರಿ. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಮಾಡಿದಂತ ಅಭಿವೃದ್ಧಿ ನಿಮ್ಮ ಕಣ್ಣುಗಳ ಸಾಕ್ಷಿ. ಈ ರಸ್ತೆಯ ಅಗಲೀಕರಣ ಇರ್ಬೋದು, ನಿಮ್ಮ ಸಾತೂರು ಎಷ್ಟೆಲ್ಲ ರೋಡ್ ಇತ್ತು, ಬೆಂಗಳೂರಿನ ಕನಕಪುರದವರೆಗೂ ಯಾವ ರೀತಿ ರೋಡ್ ಇತ್ತು, ವಿದ್ಯುತ್ ಶಕ್ತಿ ಪರಿಸ್ಥಿತಿ ಏನಿತ್ತು, ನಿಮ್ಮ ಕೆರೆಗಳಿಗೆ ಕುಡಿಯುವ ನೀರಿಗೋಸ್ಕರ ಯಾವ ರೀತಿ ಬಂತು, ನಿಮ್ಮ ಕೆರೆಗಳನ್ನ ತುಂಬಿಸಲಿಕ್ಕೆ ಏನ್ ಪ್ರಯತ್ನ ಮಾಡಿದೆ, ಕಪಾಲ ದೇವಸ್ಥಾನ ಹೆಂಗಿತ್ತು, ಈಗ ಹೇಗಿದೆ, ನಿಮ್ಮ ಹೆಸರು ಇಡೀ ದೇಶದಲ್ಲೇ ಇವತ್ತು ನೀವು ರಾಮನಗರ ಜಿಲ್ಲೆ ಅಲ್ಲ, ನಾವು 3 ಓಟ್ಗಳಾಗಿ ನಾವು ಸಾತೂರು ಜನ ಬೆಂಗಳೂರು ಜಿಲ್ಲೆ ಇರುವಂತ ಹೆಸರನ್ನ ಮತ್ತೆ ನಿಮಗೆ ಕೊಟ್ಟಂತ ಶಕ್ತಿ ಇವತ್ತು ನಿಮಗೆ ನಾನು ಸಮರ್ಪಣೆಯನ್ನು ಮಾಡಿದ್ದೇನೆ. ನಾನು ಒಂದು ಕಾಲದಲ್ಲಿ ಒಂದು ಕಚೇರಿ ಕಟ್ಕೋಬೇಕು ಅಂತ ಹೇಳಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಾಗ ನನಗೆ ಯಾರು ನಾನು ಮೀಟಿಂಗ್ ಮಾಡಕ್ಕೆ ಜಾಗ ಕೊಡ್ತಿರ್ಲಿಲ್ಲ. ಯಾರು ಶಂಕರ ಬಿಟ್ರೆ ಯಾರು ಜಾಗ ಕೊಡ್ತಿರ್ಲಿಲ್ಲ. ಆಗ ನಾನು ಸಹ ಇಲ್ಲೆಲ್ಲೋ ಎದುರುಗಡೆ ಒಂದು ಜಮೀನ್ ತಗೊಂಡೆ. ಎಷ್ಟು ಕೊಟ್ಟೆ ಗೊತ್ತಾ? 2 ಲಕ್ಷ ರೂಪಾಯಿ ಕೊಟ್ಟು ತಗೊಂಡೆ ಎಕರೆನ. ಇವತ್ತು ಎಷ್ಟಾಗಿದೆ ಆ ಭೂಮಿ ಬೆಲೆ, ಆ ರೋಡ್ ಬೆಲೆ.